ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಶೋಭಾ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಹಳ ಸುಲಭವಾಗಿ ತುಂಬ ಟೇಸ್ಟಿಯಾಗಿ ಕುಲ್ಫಿ ಐಸ್ ಕ್ರೀಮ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಅದು ಬಾದಾಮ್ ಕುಲ್ಫಿ ಐಸ್ ಕ್ರೀಮ್. ಅದು ಹಾಲಿನ ಪುಡಿಯಲ್ಲಿ ತುಂಬಾನೇ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. 1 ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಾಕಿದ್ದೀನಿ ನೋಡಿ. ಕಾರ್ನ್ಫ್ಲವರ ನೀರಲ್ಲಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಹಾಲು ಬೇಕಿದ್ರೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೋದು. ನಾನು ನೀರಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 1 ಸ್ಪೂನ ಬಿಸಿನೀರು ತಗೊಂಡಿದ್ದೀನಿ ನೋಡಿ, ಒಂದು ಅರ್ಧ ಲೀಟ್ರಷ್ಟು. ಒಂದು ಬಟ್ಲು ಹಾಲಿನ ಪೌಡ್ರ್ ತಗೊಂಡಿದ್ದೀನಿ ನಾನು. ಈ ಬಟ್ಲಷ್ಟು ಹಾಲಿನ ಪೌಡ್ರ್ ತಗೊಂಡ್ರೆ ಸಾಕು, ಅರ್ಧ ಲೀಟ್ರಷ್ಟು ಹಾಲು ಆಗ್ತೈತೆ. ಬಿಸಿನೀರಕ್ಕೆ ಈಗ ಹಾಲಿನ ಪೌಡ್ರ್ ಹಾಕಬೇಕು. ಗಂಟು ಇಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು, ಸ್ವಲ್ಪನೇ ಹಾಕ್ತಾ ನೋಡಿ. ಅರ್ಧ ಲೀಟ್ರು ಅಷ್ಟು ಹಾಲು ರೆಡಿಯಾಗಿದೆ. ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು, ಜಾಸ್ತಿ ತೆಳುವಾಗಿರಬಾರ್ದು, ಗಟ್ಟಿ ಹಾಲೇ ಮಾಡ್ಕೋಬೇಕು. ಹಾಲಿನ ಪುಡಿ ಇಲ್ಲ ಅಂದರೆ ಸೇಮ್ ಮೆಥಡು ಹಾಲಲ್ಲೇ ಮಾಡ್ಕೋಬೋದು. ಒಂದು ಅರ್ಧ ಲೀಟ್ರ್ ಹಾಲು ಜೊತೆ 1-2 ಸ್ಪೂನಷ್ಟು ಬಾದಾಮ್ ಪೌಡ್ರ್ ತಗೊಂಡಿದ್ದೀನಿ. ಬಾದಾಮ್ ಪೌಡ್ರಿಗೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಮಿಕ್ಸ್ ಆಗಿದೆ. ಇದನ್ನು ಸೈಡಲ್ಲಿ ಎತ್ತಿಟ್ಕೋಬೇಕು. ನೋಡಿ, ಈಗ ಹಾಲು ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ, ಕುದಿಬೇಕು ಚೆನ್ನಾಗಿದು. ತಳ ಒತ್ತಕ್ಕೆ ಬಿಡ್ದಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಹಾಲ. ತುಂಬ ಹೊತ್ತು ಕುದಿಸ್ಬೇಕು ಹಾಲ ಕುಲ್ಫಿ ಐಸ್ ಕ್ರೀಮ್ ಮಾಡೋದಕ್ಕೆ. ನೋಡಿ, ತುಂಬ ಹೊತ್ತು ಹಾಲು ಕುದ್ದಿದೆ. ತುಂಬ ಹೊತ್ತು ಹಾಲು ಕುದ್ದಾದ್ಮೇಲೆ ಈಗ ಕಾರ್ನ್ಫ್ಲವರ್ ಹಾಕಬೇಕು. ಕಾರ್ನ್ಫ್ಲವರ ಮಿಕ್ಸ್ ಮಾಡಿ ಎತ್ತಿಟ್ಟಿದ್ವಲ್ಲ, ಈಗ ಕಾರ್ನ್ಫ್ಲವರ್ ಹಾಕ್ತಾಯಿದ್ದೀನಿ ನೋಡಿ. ಕಾರ್ನ್ಫ್ಲವರ್ ಹಾಕಿದ್ಮೇಲೆ ಹಾಲು ಗಟ್ಟಿಯಾಗುತ್ತೆ, ಕೈ ಆಡಿಸ್ತಾನೆ ಇರಬೇಕು, ತಳ ಅಂಟೋದಕ್ಕೆ ಬಿಡ್ದಂಗೆ. ಹಾಲಿನ ಪುಡಿಯಲ್ಲಿ ಮಾಡಿರೋ ಅಂಥ ಐಸ್ ಕ್ರೀಮು ಅಂತ ಯಾರಿಗೂ ಗೊತ್ತಾಗಲ್ಲ, ಅಷ್ಟು ಟೇಸ್ಟಿಯಾಗಿರ್ತೈತೆ. ಹೊರಗೆ ತಂದು ತಿನ್ನೋ ಟೇಸ್ಟೇ ಇರ್ತೈತೆ. ಇದು ಸೇಮ್ ಮೆಥಡಲ್ಲೇ ಮಾಡಿ, ತುಂಬಾ ಟೇಸ್ಟಿಯಾಗಿ ಬರ್ತೈತೆ ಬಾದಾಮ್ ಕುಲ್ಫಿ ಐಸ್ ಕ್ರೀಮು. ಈಗ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಬಾದಾಮ್ ಪೌಡ್ರು, ಅದು ಕೂಡ ಹಾಕಬೇಕು. ಒಂದು ಬಟ್ಲಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ. ಒಂದು ಅರ್ಧ ಲೀಟ್ರ್ ಹಾಲಿಗೆ ಒಂದು ಬಟ್ಲು ಸಕ್ಕರೆ ಸಾಕು. ಶುಗರ್ ಒಂದು ಸ್ವಲ್ಪ ಜಾಸ್ತಿನೇ ತಿನ್ನೋರು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಇನ್ನೊಂದು ಅರ್ಧ ಬಟ್ಲಷ್ಟು ಹಾಕ್ಕೋಬೋದು ಸಕ್ಕರೆ ಹಾಕ್ಬಿಟ್ಟು ತುಂಬ ಹೊತ್ತು ಕುದಿಸ್ಬೇಕು. ಇದು ಕಂಪ್ಲೀಟ್ ರೆಡಿ ಆಯಿತು. ಸ್ಟವ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು. ತುಂಬಾ ಬಿಸಿ ಇರೋ ಅಂಥ ಹಾಲು ಕಂಪ್ಲೀಟ್ ತಣ್ಣಗಾಗಿದೆ ನೋಡಿ, ಬಾದಾಮ್ ಹಾಲು. ಒಂದು ಜಾರ್ ತಗೊಂಡು ಆ ಜಾರಿಗೆ ಬಾದಾಮ್ ಹಾಲು ಹಾಕ್ತಿದ್ದೀನಿ ನೋಡಿ. ಇದನ್ನು ರುಬ್ಕೊಬೇಕು. ರುಬ್ಬೋದು ಅಂದರೆ ಜಾಸ್ತಿ ರುಬ್ಬೋದಲ್ಲ, ಸ್ವಲ್ಪ ಗ್ರೈಂಡ್ ಮಾಡಬೇಕಷ್ಟೇ. ಅದು ನೋಡಿ, ಗ್ರೈಂಡ್ ಮಾಡಿದ್ದಾಯಿತು. ಒಂದು ಬಟ್ಲಿಗೆ ಹಾಕೋರೋಣ ನೋಡಿ. ರುಬ್ಬಿ ತಗೊಂಡಿದ್ದೀನಿ, ಒಂದು ಬಟ್ಲಿಗೆ ಹಾಕಿದ್ದೀನಿ ನೋಡಿ ಬಾದಾಮ್ ಹಾಲು. ನಾವು ಫ್ರಿಜ್ಜಲ್ಲಿ ಇಡಬೇಕು. ಒಂದು 8 ಗಂಟೆ ಕಾಲ ಇರಬೇಕು ಫ್ರಿಜ್ಜಲ್ಲಿ, ಆವಾಗಲೇ ಪರ್ಫೆಕ್ಟಾಗಿ ಬಾದಾಮ್ ಹಾಲು ರೆಡಿ ಆಗೋದು. ಬಟ್ಲಿಗೆ ಹಾಕಿದ್ಮೇಲೆ ಇನ್ನು ಮಿಕ್ಕಿದ್ದ ಟೀ ಕುಡಿಯೋ ಗ್ಲಾಸಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಕುಲ್ಫಿ ಮಾಡೋದಕ್ಕೆ, ಕುಲ್ಫಿ ಐಸ್ ಕ್ರೀಮ್ ಮಾಡೋದಕ್ಕೆ ನಾನು ಟೀ ಕುಡಿಯೋ ಗ್ಲಾಸಿಗೆ ಬಾದಾಮ್ ಹಾಲು ಹಾಕ್ತಾಯಿದ್ದೀನಿ. ನಾನು ಟೀ ಕುಡಿಯೋ ಗ್ಲಾಸಿಗೆ 2 ಗ್ಲಾಸಿಗೆ ಹಾಕ್ಬಿಟ್ಟು ಬಾದಾಮ್ ಹಾಲು, ಇದು ಕೂಡ ಫ್ರಿಜ್ಜಲ್ಲಿ ಇಡಬೇಕು. 8 ಅವರ್ ಇಟ್ಮೇಲೆ ಪರ್ಫೆಕ್ಟಾಗಿ ರೆಡಿ ಆಗೋದು ಕುಲ್ಫಿ ನೋಡಿ. ಒಂದು 8 ಗಂಟೆ ಕಾಲ ಚೆನ್ನಾಗಿ ಫ್ರಿಜ್ಜಲ್ಲೇ ಇಟ್ಟಿದ್ದೀನಿ ನಾನು. ಈಗ ಹೊರಗೆ ತೆಗಿತಾ ಇದ್ದೀನಿ. ಈ ಥರ ಒಂದು ಬಟ್ಲಿಗೆ ನೀರು ಹಾಕಿ ಇಡಬೇಕು, ಬಿಡಿಸ್ಕೊರೋದಕ್ಕೆ ಈಸಿ ಆಗುತ್ತೆ ನಮಗೆ ನೋಡಿ. ಇಷ್ಟೇ ಸಿಂಪಲ್ ಬಾದಾಮ್ ಕುಲ್ಫಿ ಮಾಡೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.